ನಮಸ್ಕಾರ ಸ್ನೇಹಿತರೆ, ACL ಸರ್ಜರಿಯಲ್ಲಿ ಯಾವ ತರ ಸ್ಕ್ರೂ ಯೂಸ್ ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ACL ಸರ್ಜರಿಯಲ್ಲಿ 3 ತರ ಸ್ಕ್ರೂ ಬರುತ್ತೆ. ಒಂದು ಟೈಟಾನಿಯಂ ಸ್ಕ್ರೂಸ್ ಅಂದ್ರೆ ಮೆಟಲ್ ಸ್ಕ್ರೂಸ್. ಈ ಮೆಟಲ್ ಸ್ಕ್ರೂಸ್ ಅಂತಂದ್ರೆ ಅದು ಕರಗದೇ ಇರೋವಂಥದ್ದು. ಮುಂಚೆಯಿಂದನೂ ಮೆಟಲ್ ಸ್ಕ್ರೂಸ್ ಇದೆ ಮತ್ತು ಎಕ್ಸ್ರೇ ಅಲ್ಲಿ ಕಾಣಿಸ್ತಾ ಇರುತ್ತೆ ಯಾವ ಆಂಗಲ್ ಅಲ್ಲಿ ನಾವು ಸ್ಕ್ರೂ ಹಾಕಿದೀವಿ, ಎಲ್ಲಿದೆ ಅನ್ನೋದು ಕಾಣಿಸ್ತಾ ಇರುತ್ತೆ. ಸೆಕೆಂಡ್ ಒನ್ ಬಯೋ ಅಬ್ಸಾರ್ಬಬಲ್ ಸ್ಕ್ರೂಸ್. ಬಯೋ ಅಬ್ಸಾರ್ಬಬಲ್ ಅಂತಂದ್ರೆ ಪಾಲಿಗ್ಲೈಕೋಲಿಕ್ ಆಸಿಡ್ ಅಥವಾ ಪಾಲಿಲ್ಯಾಕ್ಟಿಕ್ ಆಸಿಡ್ ಅಂತ ಹೇಳ್ತೀವಿ. ಸೊ ಬಯೋ ಸ್ಕ್ರೂಸ್ ಅಂತ ಹೇಳ್ತೀವಿ. ಇನ್ ಶಾರ್ಟ್ ಬಯೋ ಅಬ್ಸಾರ್ಬಬಲ್ ಸ್ಕ್ರೂಸ್ ಅಂದರೆ ಬಯೋ ಸ್ಕ್ರೂಸ್ ಅಂದರೆ ಒಂದು ಸ್ವಲ್ಪ ವರ್ಷಗಳ ಕಾಲ ಆದಮೇಲೆ, ಒಂದೂವರೆ ವರ್ಷ ಆದಮೇಲೆ ಆ ಸ್ಕ್ರೂಸ್ ಹಾಕಿರೋದು ಕರಗೋಗುತ್ತಲ್ಲ. ನೀವು ಕೇಳಿರ್ಬೋದು ಸ್ಕ್ರೂ ಕರಗುತ್ತೆ ಅಂತಂದರೆ ಇದೇ ಬಯೋ ಸ್ಕ್ರೂಸ್ ಅಂತಂದ್ರೆ. ಈ ಬಯೋ ಸ್ಕ್ರೂಸಲ್ಲಿ ಮತ್ತೆ HA ಕೋಟೆಡ್ ಸ್ಕ್ರೂಸ್ ಅಂತಲೂ ಬರುತ್ತೆ. ಇನ್ನೊಂದು ಪೀಕ್ ಸ್ಕ್ರೂಸ್ ಅಂತ ಬರುತ್ತೆ. ಪೀಕ್ ಸ್ಕ್ರೂ ಅಂತಂದರೆ ಈ ಟೈಟಾನಿಯಂ ಸ್ಕ್ರೂಸ್ದು ಸ್ಟ್ರೆಂತು ಬಯೋ ಸ್ಕ್ರೂಸ್ದು ಅಬ್ಸರ್ವ್ ಆಗೋಂಥದ್ದು ಎರಡೂ ಕ್ವಾಲಿಟೀಸು ಸೇರಿ ಇರೋಂಥ ಇದು ಎಥಿಲಿನ್ ಕೀಟೋನ್ ಅಂತ ಹೇಳ್ತೀವಿ. ಅದು PEEK ಪೀಕ್ ಮೆಟೀರಿಯಲ್ ಅಂತ. ಇದು ತುಂಬ ಸ್ಟ್ರಾಂಗ್ ಸ್ಕ್ರೂಸ್. ಇದು ಮೆಟಲ್ ಅಷ್ಟೇ ಸ್ಟ್ರಾಂಗ್ ಇರುತ್ತೆ, ಬಟ್ ಇದು ಅಬ್ಸರ್ವ್ ಆಗುತ್ತೆ. ಸೊ ಇದು ಪೀಕ್ ಸ್ಕ್ರೂ ಅಂತ ಹೇಳ್ತೀವಿ. ಸೊ ಈ ರೀತಿ ನಾವು 3 ಥರ ಸ್ಕ್ರೂಸ್ನ ನಾವು ಯೂಸ್ ಮಾಡ್ಬೋದು. ಆದರೆ ಯಾರಿಗೆ ಸ್ಕ್ರೂ ಯೂಸ್ ಮಾಡಬೇಕು, ಯಾರಿಗೆ ಯಾವ ಥರ ಸ್ಕ್ರೂ ಯೂಸ್ ಮಾಡಬೇಕು ಅನ್ನೋದು ಸರ್ಜನ್ಸ್ ಡಿಸೈಡ್ ಮಾಡ್ತಾರೆ. ಸಮ್ಟೈಮ್ಸ್ ಕಾಸ್ಟ್ ಫ್ಯಾಕ್ಟರ್ ಅಂತಲೂ ಇರ್ಬೋದು. ಮೆಟಲ್ ಸ್ಕ್ರೂಸ್ಗೆ ಬೇರೆ ಸ್ಕ್ರೂಗಿಂತನೂ ಸ್ವಲ್ಪ ಕಾಸ್ಟ್ ಕಡಿಮೆ ಇರುತ್ತೆ. ಬಯೋ ಸ್ಕ್ರೂಸ್ಗೆ ಕಾಸ್ಟ್ ಜಾಸ್ತಿ ಇರುತ್ತೆ. ಮತ್ತು ಯಾವ ಗ್ರಾಫ್ಟ್ ಯೂಸ್ ಮಾಡ್ತೀವಿ ಅದ್ರ ಮೇಲೆ ನಾವು ಕೆಲವು ಸರಿ ಸ್ಕ್ರೂನ ಚೇಂಜಸ್ ಆಗಿ ಯೂಸ್ ಮಾಡ್ತೀವಿ. ಈಗ ಮೆಟಲ್ ಸ್ಕ್ರೂಸು ಬೋನ್ ಪೆಡಲರ್ ಬೋನ್ ಟೆಂಡನ್ ಯೂಸ್ ಮಾಡ್ತಿರ್ಬೇಕಾದ್ರೆ, ಅಂದರೆ ಮೂಳೆಗಳು ಕೂಡ್ತಿರ್ಬೇಕು ಅಂಥ ಸಂದರ್ಭದಲ್ಲಿ, ಹಾರ್ಡ್ ಗ್ರಾಫ್ಟ್ ಇರೋಂಥ ಸಂದರ್ಭದಲ್ಲಿ ಮೆಟಲ್ ಸ್ಕ್ರೂಸ್ ಯೂಸ್ ಮಾಡಿದ್ರೆ, ನಾವು ಸಾಫ್ಟ್ ಗ್ರಾಫ್ಟ್ ಇರೋವಂಥ ಟೈಮಲ್ಲಿ ಪೀಕ್ ಸ್ಕ್ರೂಸು ಅಥವಾ ಬಯೋ ಸ್ಕ್ರೂಸ್ ಯೂಸ್ ಮಾಡ್ತೀವಿ. ಹಾಗೆ ಇವಾಗ ಆರ್ಟಿಫಿಷಿಯಲ್ ಲಿಗಮೆಂಟ್ಸ್ ಅಂತ ಬಂದಿದೆ. ನೀವು ಕೇಳಿರ್ಬೋದು ಜ್ಯುವೆಲ್ ACL ಅಂತ. ಆ ರೀತಿ ಆರ್ಟಿಫಿಷಿಯಲ್ ಲಿಗಮೆಂಟ್ ಯೂಸ್ ಮಾಡ್ಬೇಕಾದ್ರೆ ನಾವು ಬಯೋ ಸ್ಕ್ರೂಸ್ ಯೂಸ್ ಮಾಡಬಾರ್ದು. ಪೀಕ್ ಸ್ಕ್ರೂ ಯೂಸ್ ಮಾಡಬೇಕು ಅಥವಾ ಮೆಟಲ್ ಸ್ಕ್ರೂ ಯೂಸ್ ಮಾಡಬೇಕು. ಹೀಗೆ ಒಂದು ಪರ್ಟಿಕ್ಯುಲರ್ ಪರ್ಸನ್ಗೆ ಅಥವಾ ಪೇಷಂಟ್ಗೆ ಏನು ಸರ್ಜರಿ ಮಾಡ್ತಾ ಇದ್ದೀವಿ, ಯಾವ ಗ್ರಾಫ್ಟ್ ಹಾಕ್ತಾ ಇದ್ದೀವಿ, ಬರೀ ACL ಒಂದೇ ಇದೆಯಾ ಅಥವಾ ಬೇರೆ ಬೇರೆ ಲಿಗಮೆಂಟ್ಸು ಸಹ ನಾವು ಮಾಡ್ತಾ ಇದ್ದೀವಿ ನೋಡಿಕೊಂಡು ನಾವು ಡಿಸೈಡ್ ಮಾಡ್ತೀವಿ. ಒಟ್ಟಾರೆ ಈ ACL ಅಲ್ಲಿ ಈ ರೀತಿ ಎಲ್ಲ ಸ್ಕ್ರೂಸ್ ಇದೆ ಅಂತ ನಿಮಗೆ ಗೊತ್ತಾಯಿತು ಅಂತ ನಾನು ಭಾವಿಸ್ತೀನಿ. ಇದರಿಂದ ನಿಮಗೆ ಉಪಯೋಗ ಆಯಿತು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ. ಥ್ಯಾಂಕ್ ಯು.